ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಏನೊಂದು ಸಾಮಾಜಿಕ ಜಾಲತಾಣದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನೊಂದು ರೀಲ್ಸನ್ನು ಮಾಡಿ ನಮ್ಮ ನಾಯಕರುಗಳ ಮೇಲೆ, ಚುನಾಯಿತ ಪ್ರತಿನಿಧಿಗಳ ಮೇಲೆ, ಭಾರತೀಯ ಜನತಾ ಪಾರ್ಟಿಯ ಚುನಾಯಿತ ಪ್ರತಿನಿಧಿಗಳ ಒಂದು ವಿಡಿಯೋವನ್ನು ಮಾಡಿ ಏನೊಂದು ಅಪವಾದವನ್ನು, ಆಪಾದನೆಯನ್ನು ಮಾಡಿದರೆ ಸೋಷಿಯಲ್ ಮೀಡಿಯಾ ಒಬ್ಬ ವ್ಯಕ್ತಿ ಈ ಕಂಟೆಂಟನ್ನು ಹಾಕಿದಂಥ ವ್ಯಕ್ತಿಯನ್ನ ಮೇಲೆ ಕೇಸನ್ನು ದಾಖಲು ಮಾಡಬೇಕು ಮತ್ತು ತಕ್ಷಣ ಅದನ್ನು ವಿಡ್ರಾ ಮಾಡಬೇಕು. ಆ ಸೋಷಿಯಲ್ ಮೀಡಿಯಾದ ಕಂಟೆಂಟನ್ನು ವಿಡ್ರಾ ಮಾಡಬೇಕು ಅನ್ನೋಂಥ ಒತ್ತಾಯವನ್ನು ಮತ್ತು ಕೇಸನ್ನು ದಾಖಲು ಮಾಡಬೇಕು ಅಂತ ನಮ್ಮ ಉಪ್ಪರಪೇಟೆಯ ಪೊಲೀಸ್ ಠಾಣೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ವಕೀಲ ಪ್ರಕೋಷ್ಠ ವತಿಯಿಂದ ಈ ಕೇಸನ್ನು ದಾಖಲು ಮಾಡುವಂಥದ್ದಾಗಿದೆ. ಇವತ್ತೇನು ಒಂದು ನ್ಯಾಯಬದ್ಧವಾಗಿ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಮಾಡಿದೆ, ಧರ್ಮ ರಕ್ಷಣೆಗಾಗಿ ಹೋರಾಟವನ್ನು ಮಾಡಿರುವಂಥದ್ದು ಇಡೀ ದೇಶದ, ರಾಜ್ಯದ ನಾನಾ ಭಾಗದಿಂದ ಪ್ರತಿಯೊಬ್ಬ ಕಾರ್ಯಕರ್ತನೂ ಇವತ್ತು ಹಿಂದೂ ಸಮಾಜವನ್ನು ಕಾಪಾಡಬೇಕು. ಹಿಂದೂ ಸಮಾಜಕ್ಕೆ ಯಾವಾಗಲೂ ಏನೇ ಆತಂಕ ಬಂದಾಗ ಅಥವಾ ಧರ್ಮಸ್ಥಳದ ಮಂಜುನಾಥನಿಗೆ ಯಾರೇ ಅಗೌರವವನ್ನು ತರುವಂಥ ಪ್ರಯತ್ನವನ್ನು, ಅಪವಾದವನ್ನು ತರುವಂಥ ಪ್ರಯತ್ನವನ್ನು ಯಾರೇ ಮಾಡಿದ್ರು ನಾವು ಸಹಿಸ್ಕೊಳ್ಳಲ್ಲ. ಹಾಗಾಗಿ ಭಾಳ ಸ್ಪಷ್ಟ ಸಂದೇಶ ಈ ಷಡ್ಯಂತ್ರ ಮಾಡಿದಂಥ ವ್ಯಕ್ತಿಗಳ ಮೇಲೆ ಮತ್ತು ಸರ್ಕಾರಕ್ಕೂ, ಕಾಂಗ್ರೆಸ್ ಸರ್ಕಾರಕ್ಕೂ ಭಾಳ ಸ್ಪಷ್ಟ ಸಂದೇಶವನ್ನು ಕೊಡಲಿಕ್ಕೆ ನಾವು ಧರ್ಮಸ್ಥಳ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥದ್ದಾಗಿತ್ತು. ಹಾಗಾಗಿ ಆ ಸಂದರ್ಭದಲ್ಲಿ ಏನೊಂದು ಮೆರವಣಿಗೆನಲ್ಲಿ ಬರ್ತಿರೋಂಥ ನಮ್ಮ ಕಾರ್ಯಕರ್ತರು, ಚುನಾಯಿತ ಪ್ರತಿನಿಧಿಗಳ ಒಂದು ವಿಡಿಯೋವನ್ನು ಇವತ್ತು ಸೆರೆ ಹಿಡಿದು ಹೆಣ್ಣಿಗೆ ನ್ಯಾಯವನ್ನು ಕೊಡಿಸಲಿಕ್ಕೆ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಭಾಳ ಸ್ಪಷ್ಟ ನಿಲುವನ್ನು ತಗೊಂಡಿದೆ. ಯಾವುದೇ ಕಾರಣದಲ್ಲೂ ಸೌಜನ್ಯ ವಿಚಾರದಲ್ಲಿ ನಾವು ಕಾಂಪ್ರಮೈಸ್ ಇಲ್ಲ. ಸೌಜನ್ಯ ತಾಯಿ ಬೇಡಿಕೆಯನ್ನು ಏನಿಟ್ಟಿದ್ದಾರೋ ಅದ್ರ ಪರವಾಗಿದ್ದೀವಿ ಅಂತ ನಮ್ಮ ರಾಜ್ಯದ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ BY ವಿಜೇಂದ್ರ ಅವರು ಅವ್ರ ಮನೆಗೂ ಭೇಟಿ ಕೊಟ್ಟು ಅವ್ರಿಗೆ ವಿಶ್ವಾಸವನ್ನು ಕೊಡುವಂಥದ್ದು ಮತ್ತು ವೇದಿಕೆಯ ತಮ್ಮ ಭಾಷಣದಲ್ಲೂ ಭಾಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಮತ್ತು ದೇವಸ್ಥಾನ ವಿಚಾರದಲ್ಲೂ ಭಾಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಧರ್ಮದ ವಿಚಾರದಲ್ಲಿ ಇಂಥ ಯಾವುದೇ ಹುಡುಗಾಟವನ್ನು ಮಾಡಿದ್ರೆ ನಾವು ಸಹಿಸ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಈಗ ನೋಡ್ರೆ ಇಂಥ ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಂಟ್ ಹಾಕಿದ್ದಾರೆ. ಇದನ್ನು ತಕ್ಷಣ ತಡೆಗಟ್ಟಕ್ಕೆ ಸರ್ಕಾರ ಕ್ರಮ ವಹಿಸಿಲ್ಲ ಮತ್ತು ಗೃಹ ಇಲಾಖೆಯೂ ತಕ್ಷಣ ಕ್ರಮ ವಹಿಸಿಲ್ಲ. ಬೇರೆ ಇನ್ಯಾವುದೇ ಕೇಸ್ ಇದ್ದರೂ ಏನೇ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಏನೋ ಬಂದರೆ ತಕ್ಷಣ ಹೋಗಿ ಅವ್ರನ್ನ ಬಂಧಿಸೋದು, ಅರೆಸ್ಟ್ ಮಾಡೋದು, ಕೇಸ್ ದಾಖಲು ಮಾಡ್ತಾರೆ. ಆದರೆ ಇವತ್ತು ನಾವು ಇಲ್ಲಿ ಒತ್ತಾಯ ಮಾಡಬೇಕಿತ್ತು. ಒತ್ತಾಯ ಮಾಡಿದ್ರೂ ಇವತ್ತಿವರೆಗೂ ಇನ್ನೂ ನೋಡ್ಕೊಂಡಿಲ್ಲ. ಈಗಲಾರ ನೋಡಿ ತಕ್ಷಣ ವ್ಯಕ್ತಿ ಮೇಲೆ ಕೇಸನ್ನು ದಾಖಲು ಮಾಡಲಿ ಮತ್ತು ಆ ಸೋಷಿಯಲ್ ಮೀಡಿಯಾ ಕಂಟೆಂಟನ್ನು ತಕ್ಷಣ ತೆಗೆದುಹಾಕುವಂಥ ಕೆಲಸ, ಕ್ರಮ ವಹಿಸುವಂಥ ಕೆಲಸವನ್ನು ಮಾಡಿ ಅಂತ ಇವತ್ತು ನಮ್ಮ ವಕೀಲ ಪ್ರಕೋಷ್ಠದ ಮುಖ್ಯಸ್ಥರಾಗಿರುವಂಥ ವಸಂತ್ ಅವರು, ನಮ್ಮೆಲ್ಲ ಪ್ರಕೋಷ್ಠದ ಮುಖ್ಯಸ್ಥರಾಗಿರುವಂಥ ದತ್ತಾತ್ರೇಯವರು, ನಮ್ಮ ಬೆಂಗಳೂರು ಕೇಂದ್ರ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾಗಿ ಬೆಂಗಳೂರು ಜಿಲ್ಲೆಯ ಕೇಂದ್ರ ಭಾಗದ ಅಧ್ಯಕ್ಷರಾಗಿರುವಂಥ ಸಪ್ತಗಿರಿ ಗೌಡರು, ಇನ್ನಿತರ ಎಲ್ಲ ನಮ್ಮ ವಕೀಲರುಗಳು ಎಲ್ಲ ಬಂದಿದ್ದಾರೆ ಈ ಕೇಸನ್ನು ದಾಖಲು ಮಾಡಲಿಕ್ಕೆ. ನಾನು ಸಹ ಇವತ್ತು ಇವರ ಜೊತೆಯಲ್ಲಿ ಬಂದು ಈ ಠಾಣೆಯಲ್ಲಿ ಸಂಬಂಧಪಟ್ಟ ಇನ್ಸ್ಪೆಕ್ಟ್ರಿಗೆ ಈ ಕಂಪ್ಲೇಂಟ್ ಕೊಡುವಂಥದ್ದಾಗಿದೆ. ಕಂಪ್ಲೇಂಟನ್ನು ದಾಖಲು ಮಾಡಿ ಈ ತಕ್ಷಣ ಅವ್ರ ಮೇಲೆ ಕೇಸ್ ದಾಖಲು ಮಾಡಬೇಕು, ತಕ್ಷಣ ಆ ಕಂಟೆಂಟ್ ವಿಡಿಯೋನ ವಿಡ್ರಾ ಮಾಡಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.